ಸ್ನೇಹಿತರೆ ನಮಸ್ಕಾರ. ನಾನು ನಳಿನಾಡಿ ಸಾಹಿತಿ ಸಂಶೋಧಕಿ ಹವ್ಯಾಸಿ ಪತ್ರಕರ್ತೆ. ಇವತ್ತು ನಾವು ತಮಿಳುನಾಡು ಸಮೀಪ ಇರುವಂತಹ ಕಾವೇರಿ ಪಟ್ಟಣ ಎಂಬ ಊರಿಗೆ ಬಂದಿದ್ವಿ. ಹೆಸರೇ ನೋಡಿ, ನಮ್ಮ ನದಿಯ ಹೆಸರು ಅವ್ರು ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಕಾವೇರಿ ಪಟ್ಟಣದ ಶ್ರೀ ಪೆಣ್ಣೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದ್ವಿ. ಅಲ್ಲಿನ ಒಂದು ರಾಜಗೋಪುರನೇ ಬಹಳ ಎತ್ತರವಾಗಿತ್ತು. ಅಲ್ಲಿ ಈಗ ಉತ್ಸವಕ್ಕೆ ಸುಣ್ಣ ಹೊಡಿತಾ ಇದ್ದಿದ್ದ ಕಾರಣದಿಂದ ಇದೆಲ್ಲ ಮುಚ್ಚಿದ್ರು ಬಟ್ಟೆನ. ಇಲ್ಲಿ ಒಂದು ಸನ್ನಿಧಿ, ನಾಗ ಸನ್ನಿಧಿಯನ್ನು ನಾವು ಕಾಣ್ಬೋದು. ಅಲ್ಲೇನೆ ಒಂದು ಕಾಗೆಯ ಮೂರ್ತಿ ಕೂಡ ಇಟ್ಟಿದ್ರು. ಏನೋ ಒಂದು ವಿಶೇಷ ಇರಬಹುದು ಅದು. ಇವರು ಇಲ್ಲಿ ಕಾಣಿಸ್ತಾ ಇರೋರು ನಮ್ಮ ರಾಜ್ಯದವರೇ. ಎಲ್ಲಿಯವರು ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸೂರಿನವರು ಮತ್ತು ಬೆಂಗಳೂರಿನ ವಿವಿಧ ಭಾಗಗಳಿಂದ ಬಂದು ಅಲ್ಲಿ ಏನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಒಂದು ಸೀಮಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು. ಅವ್ರ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು, ಇತ್ತೀಚೆಗೆ ಏನು ಇಲ್ಲಿ ತಿರುವಣ್ಣಾಮಲೆಯಲ್ಲಿ ಹೇಗೆ ಪರಿಕ್ರಮ ಬರ್ತಾರೆ, ಒಂದು ಬೆಟ್ಟದ ಸುತ್ತ ಪರಿಕ್ರಮ ಬರ್ತಾರೆ, ಅದೇ ರೀತಿ ಈ ದೇವಾಲಯಕ್ಕೆ ಸಂಬಂಧಿಸಿದ ಒಂದು ಬೆಟ್ಟ ಇದೆ, ಅದು ಸಮೀಪನೇ ಇದೆ, ನಡ್ಕೊಂಡು ಹೋಗ್ಬೋದು. ಆ ಬೆಟ್ಟದಲ್ಲೂ ಪರಿಕ್ರಮ ಬರ್ತಾರೆಯೇ, ಅದು ಸಹ ಪ್ರತಿ ಹುಣ್ಣಿಮೆ ನಡೀತಾ ಇದೆ ಅನ್ನೋ ವಿಚಾರನ ಅವ್ರು ಹೇಳಿದ್ರು. ಇಲ್ಲಿ ನಾವು ದೇವಾಲಯಕ್ಕೆ ಒಳಗಡೆ ಬರ್ತಾ ಇದ್ದಂಗೆನೆ ಗಣಪತಿಯವರನ್ನ ಎದುರಾದ್ವಿ. ಗಣಪತಿಗೆ ಅಭಿಷೇಕ ನಡೀತಾ ಇತ್ತು. ಸ್ವಾಮಿಯ ಮೈ ಮೇಲೆ ಭಕ್ತರು ನೀಡಿರುವಂತಹ ಆಭರಣಗಳನ್ನ ತಲೆ ಮೇಲೆ ಹಾಕಿ ಅಲ್ಲಿ ಅಭಿಷೇಕವನ್ನು ಮಾಡಿ ಅದೊಂದು ಕ್ರಮ ಅಲ್ಲಿ ತಮಿಳುನಾಡಲ್ಲಿ. ಏನು ಅಂದರೆ, ಅಲ್ಲಿ ಸೇರಿರುವಂತಹ ಭಕ್ತರ ಮೈಮೇಲಿನ ಒಡವೆಗಳನ್ನ ತಗೊಂಡು ಜಲಪ್ರೋಕ್ಷಣೆಯನ್ನು ಮಾಡಿ ಅದನ್ನು ವಿಗ್ರಹದ ಮೇಲೆ ಯಾವುದೇ ಶಿವಲಿಂಗ ಇರಲಿ ದೇವರ ಮೇಲೆ ಹಾಕಿ ಅದನ್ನು ಕೊಡ್ತಾರೆ. ಇದು ಮೂಲ ಸ್ವಾಮಿಯ ವಿಗ್ರಹ. ನೀವು ನೋಡ್ತಾ ಇರೋದು ಪೆಣ್ಣೇಶ್ವರ ಸ್ವಾಮಿಯ ಮೂಲ ವಿಗ್ರಹವನ್ನು ನೀವು ನೋಡ್ತಾ ಇದ್ದೀರಾ. ಹಳೆಯ ಕಾಲದ ದೇವಸ್ಥಾನ, ತಾಮ್ರದ ಒಂದು ಪಟ್ಟಿಯನ್ನು ಇದು ಗರ್ಭಗುಡಿಯ ಬಾಗಿಲಿಗೆ ಮಾಡ್ತಾ ಇದ್ದಾರೆ. ಸ್ವಾಮಿ ಎಷ್ಟು ಸರಳವಾಗಿದ್ದಾರೋ ಅಷ್ಟೇ ಮಹಿಮೆಯನ್ನು ಅವರು ಹೊಂದಿದ್ದಾರೆ. ಇಲ್ಲಿ 2 ನಂದಿಯನ್ನು ನಾವು ಗಮನಿಸ್ಬೋದು. ಒಂದು ನಂದಿ ಬಂದ್ಬಿಟ್ಟು ಅಧಿಕಾರ ನಂದಿ, ಮೂಲ ನಂದಿ ಅಂತಾರೆ. ಇನ್ನೊಂದು ನಂದಿ ಬಂದು ಪ್ರದೋಷ ನಂದಿ. ನಾವು ಸುತ್ತ ನೋಡಿದಾಗ ಇನ್ನೊಂದು ಗಣಪತಿ ಮತ್ತು ಗಣಪತಿಯ ಒಂದು ವಿಗ್ರಹ ನಮಗೆ ಕಾಣಿಸ್ತು. ಗೋಡೆಯಲ್ಲೇ ಕೆತ್ತಿರುವಂಥದ್ದು. ಭಾಳಷ್ಟು ದೀಪಗಳು ಅಲ್ಲಿ ಉರಿತಾ ಇತ್ತು. ಅಂದರೆ ಅಲ್ಲಿ ಷಣ್ಮುಗರ ವಿಗ್ರಹನೂ ಇತ್ತು. ಅನೇಕ ದೇವಿ ದೇವತೆಗಳ ಒಂದು ವಿಗ್ರಹಗಳನ್ನ ಅಲ್ಲಿ ಕಾಣ್ಬೋದಿತ್ತು. ಗೋಪುರಗಳ ಒಂದು ಅಂದ ಚಂದ ನೋಡಲಿಕ್ಕೆ ಒಂದು ಚಂದ. ಇಲ್ಲಿ ನಾಗಕಾಲ ಭೈರವರ ಒಂದು ಸ್ಥಾನವೂ ಇದೆ. ಇಲ್ಲಿ ಪಂಚಲಿಂಗಗಳನ್ನ ನಾವು ಕಾಣ್ಬೋದು. ಈಗ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಪಂಚಲಿಂಗಗಳು. ಅದು ಯಾವ್ಯಾವುದು ಅಂದರೆ ಅದ್ಭುತಲಿಂಗಂ, ಆನಂದಲಿಂಗಂ, ಐಶ್ವರ್ಯಲಿಂಗಂ, ಮಂಗಳಲಿಂಗಂ, ಪೂರ್ಣಲಿಂಗಂ ಅಂತ. ಅದಲ್ಲದೆ ಇಲ್ಲಿ ಪಿತೃ ಪರಿಹಾರ ಸ್ಥಳ ಅಂತ ಹೇಳ್ತಾರೆ. ನವಗ್ರಹಗಳ ಸ್ಥಾನನೂ ಇದೆ. ಇಲ್ಲಿ ಪಾಂಡವರು ಏನು ಮಾಡಿದ್ರಂತೆ, ಒಂದ್ಸಲ ಇಲ್ಲಿ ಅವರು ಇದ್ದಂತಹ ಕಾಲಮಾನದಲ್ಲಿ ಅವರ ಪಿತೃಗಳಿಗೆ ಇಲ್ಲಿ ಬಂದು ಪಿಂಡದಾನವನ್ನು ಮಾಡಿದ್ರು. ಆ ಕಾರಣದಿಂದ ಇಲ್ಲಿನ ನದಿಯಲ್ಲಿ ಬಂದು ಅವರು ಪಿಂಡ ಪ್ರದಾನವನ್ನು ಮಾಡ್ತಾರೆ. ಅದಕ್ಕೂ ಸಹ ಇಲ್ಲಿ ಭಕ್ತರು ಬರ್ತಾರೆ ಅನ್ನುವಂಥದ್ದು ಒಂದು ವಿಚಾರವನ್ನು ನಾವಲ್ಲಿ ತಿಳ್ಕೊಂಡ್ವಿ. ಅದಲ್ಲದೆ ಇನ್ನ ಅನೇಕ ವಿಶೇಷಗಳು ಅಂತಂದರೆ, ಇಲ್ಲಿ ಇರುವಂಥ ದೇವಿಯನ್ನು ವೇದನಾಯಕಿ ಅಮ್ಮಾಳ್ ಅಂತೇಳಿ ಕರೀತಾರೆ. 4 ಗಣಪತಿಗಳನ್ನು ಇಲ್ಲಿ ಬಾಲಗಣಪತಿಯನ್ನು ಇಲ್ಲಿ ಕಾಣ್ಬೋದು. ಮತ್ತು ಇಲ್ಲಿ ಏನು ನಾವು ವರ್ಷಕ್ಕೊಂದ್ಸಲಿ ಸೂರ್ಯ ದೇವರ ಮೇಲೆ ಬೀಳುವಂಥದ್ದನ್ನು ನಾವು ಗರ್ಭಗುಡಿಯಲ್ಲಿರುವಂಥ ಈಶ್ವರನ ಮೇಲೆ ಬೀಳುವಂಥದ್ದನ್ನು ನಾವು ನೋಡ್ತೀವಲ್ಲ ಉತ್ತರಾಯಣ ಪುಣ್ಯಕಾಲದಲ್ಲಿ. ಅದೇ ಒಂದು ಇಲ್ಲಿ ಈ ದೇವಸ್ಥಾನದಲ್ಲೂ ಆಗತ್ತೆ. ನಂದಿಯ ಕೊಂಬಿನ ಮೇಲಿನಿಂದ ಸೂರ್ಯಕಿರಣಗಳು ದೇವರ ಮೇಲೆ, ಪೆಣ್ಣೇಶ್ವರ ಸ್ವಾಮಿಯ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಪ್ತಮಾತೃಕೆಯರು ಇದ್ದಾರೆ, ಮಹಾಕಾಳಿ ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ, ವಲ್ಲಿ ದೇವಸೇನೆ ಸಮೇತ ಇಲ್ಲಿ ಇದ್ದಾರೆ. ಮತ್ತು ಸೀತಾರಾಮ ಲಕ್ಷ್ಮಣ ಆಂಜನೇಯರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ದಕ್ಷಿಣಾಮೂರ್ತಿ, ಬ್ರಹ್ಮ, ದುರ್ಗೆ, ಚಂಡಿಕೇಶ್ವರ ಮತ್ತು ಲಿಂಗೋದ್ಭವ, ಈ ಥರ ಅನೇಕ ದೇವಿ ದೇವತೆಯ ಸನ್ನಿಧಿಯನ್ನು ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ನೋಡಿ, ಇದು ಏನು ತಾಮ್ರದ ಒಂದು ಹೊದಿಕೆಯನ್ನು ಹಾಕ್ಕೊಂಡಿರುವ ನಂದಿ ಸಹ ಹೊರಗಡೆ ಇರುವಂಥ ನಂದಿ. ಇವರು ಅವರ ಹಿಂದೇನೂ ಸಾಕಷ್ಟು ವಿಗ್ರಹಗಳಿದೆ. ತುಂಬ ಹಳೆಯ ಕಾಲದ ದೇವಸ್ಥಾನ ಇದು. ಉಚ್ಚಿಷ್ಟ ಗಣಪತಿ ಅನ್ನುವಂಥದ್ದು ಸಹ ಇಲ್ಲೇ ಇದೆ.
ರಾಹು ಕೇತು ಪರಿಹಾರ ಸ್ಥಳ ಅಂತಲೂ ಇದನ್ನು ಕರೀತಾರೆ. ಇಂದ್ರೆ ಈ ಒಂದು ಸ್ಥಳದ ಮಹಿಮೆ ಏನಂದರೆ, ಪುಷ್ಕರಣಿ ಅಂದರೆ ನದಿ ಇದೆ, ತೆಣ್ಪಣ್ಯಾರ್ ಅಂತಾರೆ ಆ ನದಿಗೆ. ಮತ್ತು ಮಲೈ ಬೆಟ್ಟ, ತೆಣ್ ಕೈಲಾಯ್ ಅಂತ ಅಂದರೆ ಆ ಭಾಷೆಯಲ್ಲಿ ಏನೋ ಹೇಳ್ತಾರೆ, ನಮ್ಗೆ ಅದು ಅರ್ಥ ಆಗಲ್ಲ. ಅಂದರೆ ಮಲೈ ಅಂದರೆ ಬೆಟ್ಟ, ಬೆಟ್ಟ ಇದೆ. ಅದೇ ಪರಿಕ್ರಮ ಬರ್ತಾರೆ, ಇತ್ತೀಚೆಗೆಲ್ಲ ಜಾಸ್ತಿ ಜನ ಭಕ್ತರು ಬರ್ತಾರೆ ಅಂತ ಹೇಳಿದ್ರಲ್ಲ, ಅದೇ ಬೆಟ್ಟ ಮಲೈ. ಮತ್ತು ಪೆಣ್ಣೇಶ್ವರನ ದೇವಸ್ಥಾನ, ನದಿ, ಹರಿಯುವಂತಹ ನದಿ, ಮತ್ತು ಬೆಟ್ಟದ ತಟದಲ್ಲಿ ಪೆಣ್ಣೇಶ್ವರ ಸ್ವಾಮಿ. ಅಂದರೆ ಈ ಮೂರೂ ಸಹ ಬಹಳ ವಿಶೇಷವಾದಂತಹ ಒಂದು ಏನು ಹೇಳ್ತಾರೆ ಅದಕ್ಕೆ, ಸಮ್ಮಿಲನ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಸ್ವಾಮಿಯ ಶಕ್ತಿ ಅಪಾರ. ಇಲ್ಲಿ ಇವರು ಇದ್ದಾರೆ, ವೆಂಕಟೇಶ್ವರ ಸ್ವಾಮಿ ಇದ್ದಾರೆ ಇಲ್ಲಿ ಜಲದ ತಟದಲ್ಲಿ. ನಾವು ಒಳಗೆ ಹೋಗಲಿಲ್ಲ, ಯಾಕಂದರೆ ವಿಡಿಯೋ ಹಿಡಿಯೋಂಗಿಲ್ಲ ಅಂತೆಲ್ಲ ಶುರು ಮಾಡ್ತಾರಲ್ಲ, ಹಾಗಾಗಿ ನಾನು ಒಳಗಡೆ ಹೋಗಿಲ್ಲ. ಧನ್ಯವಾದಗಳು ವೀಕ್ಷಕರೇ. ಇವತ್ತು ತಮಿಳುನಾಡಿನ ಒಂದು ದೈವ ಸನ್ನಿಧಿಯನ್ನು ನಿಮಗೆ ತೋರಿಸಿದ್ದೇನೆ. ಇಂಥ ವಿಶೇಷಗಳಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.